ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲುದ್ದ ನೀರಂತೆ. ಹಂಗಾಯ್ತು ನೋಡಿ ಈ ಚಿನ್ನದ ಕೋಳಿಯ ಕಥೆ. ಸೊಂಟದಲ್ಲೇ ದುಬೈನಿಂದ ಚಿನ್ನ ತಂದು ಸುಸ್ತಾಗಿದ್ದಂತಹ ಚಿನ್ನದ ಚಕೋರಿಯನ್ನ DRI ಅಧಿಕಾರಿಗಳು ಬಾರಮ್ಮ ರೆಸ್ಟ್ ಅಲ್ಲಿರು ಅಂತ ಹೇಳಿ ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟಿದ್ರು. ಆದ್ರೆ ಗೋಲ್ಡ್ ಬ್ಯೂಟಿ ಜೈಲಿಗೆ ಹೋದ್ರೂ ಕಿರಿಕ್ ಕಥೆಗಳಿಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ. ರನ್ಯಾ ರಾವ್ ಈ ಐ ಸ್ಪೈಸ್ ರಾಣಿಯ ಚಿನ್ನದ ಪುರಾಣ ಇಡೀ ರಾಜ್ಯಕ್ಕೆ ಗೊತ್ತು ಬಿಡಿ. ಸೊಂಟದಲ್ಲಿ ಗೋಲ್ಡ್ ಇಟ್ಕೊಂಡು ಹೈ ಹೀಲ್ಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡ್ತಾ ಇದ್ದ ಚೆಲುವೆಯನ್ನ ಪೊಲೀಸರು ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿ ಜೈಲಿಗೆ ಟಿಕೆಟ್ ಬುಕ್ ಮಾಡಿದ್ರು. ಆದ್ರೆ ಈಗ ಜೈಲಲ್ಲೂ ರನ್ಯಾ ರಾವ್ ಕಿರಿಕ್ ಮಾಡಿಕೊಂಡು ನ್ಯೂಸ್ ಆಗಿದ್ದಾಳೆ. ಜೈಲಿಗೆ ಹೋದ್ರೂ ಕಿರಿಕ್ ಬುದ್ಧಿ ಬಿಡದ ಚಿನ್ನದ ಚೆನ್ನಿ ನಟಿ ರನ್ಯಾ ರಾವ್. ಅಯ್ಯೋ ಅಯ್ಯಯ್ಯೋ ಅಂತ ತಲೆ ಚೆಚ್ಕೊಳ್ತಾ ಇರೋ ಚೋರಿ. ನಾವು ಹೇಳಿದ್ದು ನೀವು ಕೇಳಿದ್ದು ಎರಡೂ ಸತ್ಯ. ಟೈಮ್ಸ್ ಚೇಂಜಸ್ ಎವ್ರಿಥಿಂಗ್. ಎಸ್, ಹೊರಗಡೆ ಫುಲ್ ದಿಲ್ದಾರ್ ಆಗಿ ಮೇಕಪ್ ಹಾಕೊಂಡು ಲೈಫ್ ಈಸ್ ಜಿಂಗಾಲಾಲ ಅಂತ ಜಾಲಿ ಮಾಡ್ತಾ ಇದ್ದ ರನ್ಯಾ ಸದ್ಯಕ್ಕೆ ಪರಪ್ಪನ ಪಂಜರದಲ್ಲಿ ಸೊರಗಿದ ಗಿಣಿಯಾಗಿದ್ದಾಳೆ. ಸದ್ಯಕ್ಕೆ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾಳೆ. ಚಿನ್ನದ ಚೋರಿಗೆ ಯಾವುದೋ ಲಕ್ನಲ್ಲಿ ಜಾಮೀನು ಸಿಕ್ಕರೂ ಬಿಡುಗಡೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಜೈಲಿಂದ ಹೊರಗೆ ಹಾರೋಕೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ರನ್ಯಾಗೆ ಪಾಪ ಎಂತಹ ಸ್ಥಿತಿ ಬಂದಿದೆ ಗೊತ್ತಾ? ಹೌದು ಕಣ್ರಿ, ಜೈಲಲ್ಲಿದ್ರೂ ಗೋಲ್ಡ್ ಬ್ಯೂಟಿ ಕಿರಿಕ್ ನಿಲ್ಲಿಸಿರ್ಲಿಲ್ವಂತೆ. ಅದೇನಾಗಿದ್ಯೋ ಏನೋ, ಚಿನ್ನ ಮುಟ್ಟಿಲ್ಲ ಅಂತ ರನ್ಯಾಗೆ ನೆಟ್ಟಗೆ ನಿದ್ದೆ ಬರ್ತಿಲ್ಲ ಅಂತ ಕಾಣಿಸುತ್ತೆ. ರಾತ್ರಿಯೆಲ್ಲ ತಲೆ ಚೆಚ್ಚಿಕೊಳ್ತಾ ಇದ್ದಾಳಂತೆ ಈ ಹೈ ಕ್ಲಾಸ್ ಸುಂದರಿ. ನಾನು ಗೋಲ್ಡ್ ತಂದಿಲ್ಲ, ನಾನು ಗೋಲ್ಡ್ ಕಳ್ಳಿ ಅಲ್ಲ, ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅಂತ ಜೈಲಿನ ಗೋಡೆಗೆ ತಲೆ ಚೆಚ್ಚಿಕೊಂಡು ಹುಚ್ಚಾಟವಾಡ್ತಿದ್ದಾಳಂತೆ. ಇಷ್ಟ ಆಗಿದ್ರೆ ಓಕೆ, ಜೈಲಿನೊಳಗೆ ಈ ಚಕೋರಿಗೆ ಚಿನ್ನದ ಕಳ್ಳಿ ಅನ್ನೋ ಪಟ್ಟ ಕಟ್ಟಿದ್ದಾರಂತೆ ಸಹ ಕೈದಿಗಳು. ಹೀಗಾಗಿ ಸಹ ಕೈದಿಗಳ ಮೇಲೆ ಗರಂ ಆಗಿರೋ ನಟಿ ರನ್ಯಾ ರಾವ್ ಅವರೊಟ್ಟಿಗೂ ಫುಲ್ ಫೈಟ್ ಮಾಡ್ತಿದ್ದಾಳಂತೆ ಅನ್ನೋ ಇನ್ಸೈಡ್ ಮಾಹಿತಿಯೊಂದು ಲಭ್ಯವಾಗಿದೆ. ಕಾಲ ಹೆಂಗ್ ಬದಲಾಯ್ತು ನೋಡಿ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ರೆ ಈ ಗತಿ ಬರ್ತಿತ್ತ? ಇಲ್ಲ. ಅಡ್ಡದಾರಿಯಲ್ಲಿ ಅರಮನೆ ನೋಡೋಕ್ ಹೋದ ಸುಂದರಿ ಸ್ಥಿತಿ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.